ಆತ್ಮೀಯರೇ, ತಮಗೆಲ್ಲ ಈ ವಿಡಿಯೋಗೆ ಸ್ವಾಗತ. ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳು, ಪ್ರೈಮ್ ನಂಬರ್ಸ್, ವಿಲೋಮ ಸಂಖ್ಯೆಗಳು, ಈ ರೀತಿ ಶಬ್ದಗಳು ನಾವು ಕೇಳ್ತೀವಿ ಗಣಿತದಲ್ಲಿ. ಈ ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಏನು ನೋಡೋಣ. ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಒಂದು ಸಂಖ್ಯೆಯನ್ನು ಒಂದು ಮತ್ತು ತನ್ನಿಂದ ಒಂದು ನಂಬರ್ ಒಂದು ಮತ್ತು ತನ್ನಿಂದ ಮಾತ್ರ ಭಾಗಿಸಲ್ಪಡ್ತಿತ್ತಂದ್ರೆ ಆ ಸಂಖ್ಯೆ ಅದು ಅವಿಭಾಜ್ಯ ಸಂಖ್ಯೆ ಆಕತ್ತೆ. ಈಗಲೇ ನೀವು ಇದು ನಮ್ಗೆ ಗೊತ್ತಾಗಬೇಕಂದ್ರೆ ಇನ್ನೊಂದಿಷ್ಟು ಮಾಹಿತಿ ಬೇಸಿಕ್, ಇದರ ಹಿಂದಿನ ವಿಷಯಗಳು, ಕೆಲವೊಂದಿಷ್ಟು ವಿಷಯಗಳು ನಮ್ಗೆ ಗೊತ್ತಿರಬೇಕಾಗತ್ತೆ. ಅದರ ವಿಷಯವನ್ನು ಈಗ ತಿಳಿಯೋಣ. ಅವಿಭಾಜ್ಯ ಸಂಖ್ಯೆಗಳು ಅಂದರೆ ನಮ್ಗೆ ಗೊತ್ತಾಗಬೇಕಂದ್ರೆ ಇದು ಅಷ್ಟೇ ಗೊತ್ತಿದ್ರೆ ಸಾಕಾಗೋದಿಲ್ಲ, ಅದರ ಅಪವರ್ತನಗಳು ಯಾವ ರೀತಿ ಇರ್ತಾವೆ ನೋಡಬೇಕು. ಅಪವರ್ತನಗಳ ಬಗ್ಗೆ ನಮಗೆ ಗೊತ್ತಿರಬೇಕು. ಹಂಗಾದ್ರೆ ಅಪವರ್ತನಗಳು ಅಂದ್ರೆ ಫಸ್ಟ್ ನೋಡ್ಕೊಳ್ಳಿ. ಅಪವರ್ತನಗಳು ಅಂದರೆ ಒಂದು ಸಂಖ್ಯೆಯನ್ನು ನಿಶ್ಶೇಷವಾಗಿ ಭಾಗಿಸುವ ಸಂಖ್ಯೆಗೆ ಆ ಸಂಖ್ಯೆಯ ಅಪವರ್ತನ ಎನ್ನುವರು. ಇದು ಡೆಫಿನಿಷನ್. ಉದಾಹರಣೆ 4 ತಗೊಂಡು 4ರ ಅಪವರ್ತನಗಳು ಯಾವಾಗ ಬರ್ತಾವಪ್ಪ ಅಂದ್ರೆ 1, 2, 4 ಇವ ಯಾಕಾದವು ರೀ ಅಂತ ಕೇಳಿದ್ರೆ ನೋಡ್ರಿ, 4ನ್ನು ನಿಶ್ಶೇಷವಾಗಿ ಭಾಗಿಸುವ ಸಂಖ್ಯೆಗಳು ಅದಾವೆಲ್ಲ ನೋಡ್ರಿ. 4ನ್ನು ನಿಶ್ಶೇಷವಾಗಿ ಭಾಗಿಸಿ ನೋಡ್ರಿ. 1 ಫಸ್ಟ್ ತಗೊಳ್ರಿ. 1 4ಲೆ 4 ಶೇಷ 0 ಬಂತು, ನಿಶ್ಶೇಷವಾಗಿ ಭಾಗಿಸ್ದಂಗೆ ಆಯ್ತು. ನೆಕ್ಸ್ಟ್ 2 ತಗೋರಿ. 2 2ಲೆ 4 ಶೇಷ 0 ಬಂತು. 4 ತಗೋರಿ. 4 1ಲೆ 4 ಶೇಷ 0 ಬಂತು. ಸರ್ ಇನ್ನೊಂದು ಐತಲ್ರಿ 3. ಇದ್ರ 4ರ ತನಕ ಯಾವ ಸಂಖ್ಯೆಗಳು ಬರ್ತಾವೆ ನೋಡ್ರಿ. 3 1 ಬರ್ತೈತೆ. ಈಗ 3 1ಲೆ 3 ಶೇಷ ಏನು ಉಳಿತ್ರಿ? 1 ಉಳಿತು. ಹಾಗಾದ್ರೆ ಶೇಷ ಉಳಿದ್ರೆ ಅದು ಅಪವರ್ತನ ಅಲ್ಲ. ಹಾಗಾದ್ರೆ ನಾ ಏನು ಹೇಳಿ ಡೆಫಿನಿಷನ್ನು, ಒಂದು ಸಂಖ್ಯೆಯನ್ನು ನಿಶ್ಶೇಷವಾಗಿ ಭಾಗಿಸುವ ಸಂಖ್ಯೆಗೆ ಆ ಸಂಖ್ಯೆಯ ಅಪವರ್ತನಗಳು ಅಂತ ನೋಡ್ರಿ. ಇದು ಭಾಗಿಸೈತ್ರಿ 0 ಬಂತು. 2ರಿಂದ ಭಾಗಿಸೈತಿ 0 ಬಂತು. 4ರಿಂದ ಭಾಗಿಸೈತಿ 0 ಬಂತು. 1 2 4 ಏನದವ್ರಿ? 4ರ ಅಪವರ್ತನಗಳು ಅಂತ ಕರಿತೀರಿ. ಅಪವರ್ತನಗಳು ಅಂದ್ರೆ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಯಿತು ಅನ್ಕೋತೀನಿ. ಇಲ್ಲಿ ಒಂದು ಯಾವುದೇ ಸಂಖ್ಯೆಯ ಅಪವರ್ತನ ಒಂದಿದ್ದೇ ಇರುತ್ತೆ. ಅಂದರೆ 1ರಿಂದ ಆ ಸಂಖ್ಯೆಗೆ ಭಾಗ ಹೋಗಿ ಹೋಗುತ್ತೆ. ಅದು 4 ಇರ್ಬೋದು, 5 ಇರ್ಬೋದು, 1000 ಇರ್ಬೋದು, ಲಕ್ಷ ಏನೋ ಇರ್ಬೋದು, 1ರಿಂದ ಅದು ಭಾಗ ಹೋಗೇ ಹೋಗುತ್ತೆ. ಇಲ್ಲೊಂದು ಸಂಖ್ಯೆ ಯಾವುದೋ ಬರೆದ್ರು ಇಷ್ಟು 1ಲೆ ಅಷ್ಟಾಗೇ ಇರ್ತದೆ. ಇಷ್ಟು ಇದ್ರಲ್ಲೇನ 1ಲೆ ಅಲ್ಲ, 1 ನೋಡಿ. 1 4ಲೆ ಹೆಂಗೋ ಇಲ್ಲಿ ಯಾವ ಸಂಖ್ಯೆ ಬರೀತೀರಿ ಆ ಸಂಖ್ಯೆ ಇಲ್ಲಿ ಆಗಿರ್ತದೆ. ಹಾಗಾದ್ರೆ ಇಲ್ಲಿ ಅವಿಭಾಜ್ಯ ಸಂಖ್ಯೆಗೆ ಇದಕ್ಕೂ ಏನು ಲಿಂಕ್ ಐತಪ್ಪ ಅಂದ್ರೆ, ಒಂದು ಸಂಖ್ಯೆಯನ್ನು ಭಾಗಿಸುವ ಸಂಖ್ಯೆಗಳು ಹೆಂಗೆ ಅಪವರ್ತನ ಅದಾವು, ಇಲ್ಲಿ ಆ ಅಂಥ ಸಂಖ್ಯೆಗಳು ಅಪವರ್ತನಗಳು 2 ಇರಬೇಕು. ಅವಿಭಾಜ್ಯ ಸಂಖ್ಯೆ ಅನ್ನಿಸ್ಕೋಬೇಕಂದ್ರೆ ಉದಾಹರಣೆ ನೋಡ್ರಿ. ಈಗ 7 ಇದು 7 ತಗೊಂಡು ಈಗ 7 ಇದು ಅವಿಭಾಜ್ಯ ಸಂಖ್ಯೆ ಹೌದಲ್ಲ ಅನ್ನೋದು ಚೆಕ್ ಮಾಡೋಣ್ರಿ. ಈಗ 7ರ ಅಪವರ್ತನಗಳು ಯಾವಾಗ ಬರ್ತೀರಿ ನೋಡ್ರಿ. ಈಗ ಅಪವರ್ತನ ಬರಿಬೇಕಾದ್ರೆ ಮತ್ತೆ ನಾವೇನು ಮಾಡ್ತೀವಿ? ಭಾಗಿಸ್ತೀರಿ. 1 7ಲೆ 7 0 7 1ಲೆ 1 ಮತ್ತು ಅದೇ ಸಂಖ್ಯೆ ತೊಗೊಂಡ್ಬಿಡೋಣ. ಈಗ ಫಸ್ಟಿಗೆ 7 1ಲೆ 7 0 ಬಂತ್ರಿ. ಇನ್ನು ಉಳಿದ ಸಂಖ್ಯೆಗಳು ನೋಡೋಣ. ಇಲ್ಲೇ 2ರಿಂದ ಭಾಗಿಸ್ತೀರಿ. 2 3ಲೆ 6 1 ಉಳಿತ್ರಿ. 3ರಿಂದ 2 ಆದ್ಮೇಲೆ 1 ಐತ್ರಿ. ಆಮೇಲೆ 2 3ರಿಂದ ಭಾಗಿಸ್ರಿ. 3 2ಲೆ 6 1 ಉಳಿತ್ರಿ. 4ರಿಂದ ಭಾಗಿಸ್ರಿ. 1ಲೆ 4 4 1ಲೆ 4 3 ಉಳಿತು. 5ರಿಂದ ಭಾಗಿಸ್ರಿ. 5 1ಲೆ 5 2 ಉಳಿತು. 6ರಿಂದ ಭಾಗಿಸ್ರಿ. 6 1ಲೆ 6. ಈ ರೀತಿ ನೀವು ಭಾಗಿಸ್ಕೋತ ಹೋದಾಗ ಶೇಷ ಪ್ರತಿ ಬಾರಿ ಉಳಿದೈತಿಲ್ಲ. ಶೇಷ ನಮ್ಗೆ ಎಷ್ಟು ಸಾರಿ 0 ಬಂತು? 2 ಸಾರಿ ಮಾತ್ರ. ಹಿಂಗೂ ತಿಳ್ಕೊಬೇಕು ನಾವು. ಒಂದು ಸಂಖ್ಯೆಯನ್ನು ಭಾಗಿಸಿದಾಗ, ಯಾವುದೇ ಸಂಖ್ಯೆಯಿಂದ ಭಾಗಿಸಿದಾಗ ಶೇಷ 2 ಸಲ ಬರ್ತಿತ್ತಂದ್ರೆ ಅದು ಅವಿಭಾಜ್ಯ ಸಂಖ್ಯೆ ಅಂತ ಹೇಳ್ತೀವಿ. ಹಂಗಾದ್ರೆ ಆ ಭಾಗಿಸಿದಾಗ 0 ಬರುವಂಥ ಸಂಖ್ಯೆಗಳು ಎಂಥವದ ನೋಡ್ರಿ. ಈಗ ಇನ್ನೊಂದು ಸ್ವಲ್ಪ ಲಕ್ಷ ಕೊಡ್ರಿ. ಈ ಕಡೆ 7ನ್ನು ಭಾಗಿಸುವ ಸಂಖ್ಯೆ 1, 7ನ್ನು ಭಾಗಿಸುವ ಸಂಖ್ಯೆ 7. ಹಾಗಾದ್ರೆ ಅದರ ಅಪವರ್ತನ ಯಾವ್ಯಾವ ಅದು ರೀ? 1 ಮತ್ತು 7 ಆಯಿತು. ಹಾಗಾದ್ರೆ 7 ಇದು ಅವಿಭಾಜ್ಯ ಸಂಖ್ಯೆ. 7 ಅವಿಭಾಜ್ಯ ಸಂಖ್ಯೆ ಅಂತ ಹೇಳ್ತೀವಿ ನಾವು. ಅವಿಭಾಜ್ಯ ಸಂಖ್ಯೆ ಅದು ಅನಿಸ್ಕೋಬೇಕಂದ್ರೆ ಅದರ ಅಪವರ್ತನಗಳು 2 ಮಾತ್ರ ಆಗಿರಬೇಕು. ಅದು ಯಾವ ಸಂಖ್ಯೆ ಆಗಿರ್ತಾವಪ್ಪ ಅಂದ್ರೆ 1 ಮತ್ತು ಅದೇ ಸಂಖ್ಯೆ ಆಗಿರ್ತೈತಿ. ಅದನ್ನು ಇನ್ನೊಂದು ರೀತಿ ಹೇಳ್ತಾರೆ, ತನ್ನಿಂದ ಮತ್ತು 1ರಿಂದ ಭಾಗಿಸಲ್ಪಡುವ ಸಂಖ್ಯೆಗಳು ಅಂತ ಕರಿತೀವಿ. ಇವಕ್ಕೆ ಏನಂತಾರ್ರಿ? ಅವಿಭಾಜ್ಯ ಸಂಖ್ಯೆಗಳು ಅಂತ ಕರೀತಾರೆ. ಇನ್ನು ಇದ್ರಾಗ ವಿಶೇಷತೆಗಳು, ಇದರ ಲಕ್ಷಣಗಳು ನೋಡೋಣ್ರಿ. ನೋಡ್ರಿ, ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು? ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ 2. ನೋಡಿ, ಇದನ್ನು ಡೆಫಿನಿಷನ್ ಆಗಿ ಬರೀನು.
ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ 2. ಇದರ ಅಪವರ್ತನ ಯಾವ ಬರಿತೀರಿ ನೋಡ್ರಿ. ಇದರ ಅಪವರ್ತನಗಳು ನಾವು 1 ಮತ್ತು ಅದೇ ಸಂಖ್ಯೆ 2ರ ಅಪವರ್ತನ ಯಾವ ಬರಿತೀರಿ, 1 ಮತ್ತು 2. ಅದಕ್ಕೆ ಮತ್ತು 1 ಏನಾಯ್ತು ಹಂಗಾದ್ರೆ ಇದಕ್ಕಿಂತ ಮುಂಚೆ 1 ಬರ್ತೈತಿ ಮತ್ತು 0 ಬರ್ತೈತಿ. 1 ಇದರ ಅಪವರ್ತನ ಯಾವ ಬರಿತೀರಿ, 1ರ ಅಪವರ್ತನಗಳು 1 ಮಾತ್ರ ಬರಿತೀರಿ, 1 ಮಾತ್ರ ಬರಿತೀವಿ. 1 ಮತ್ತು ಅದೇ ಸಂಖ್ಯೆ 1 ಆಯಿತು. ಹಾಗಾದ್ರೆ ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ. 1 ಅವಿಭಾಜ್ಯ ಸಂಖ್ಯೆನೂ ಅಲ್ಲ, ಭಾಜ್ಯ ಸಂಖ್ಯೆನೂ ಅಲ್ಲ. ಭಾಜ್ಯ ಸಂಖ್ಯೆ ಆಗ್ಬೇಕಂದ್ರೆ ನೀವು ನೋಡಿರಿ, ಈಗ ಭಾಜ್ಯ ಸಂಖ್ಯೆ ಆಗ್ಬೇಕಂದ್ರೆ 2ಕ್ಕಿಂತ ಹೆಚ್ಚಿರ್ಬೇಕು. ಇದು ಬರೀ 2 ಮಾತ್ರ ಅವಿಭಾಜ್ಯ ಸಂಖ್ಯೆಗಳಿರ್ತಾವೆ, 2 ಮಾತ್ರ ಅಪವರ್ತನಗಳಿರ್ತಾವೆ. ಈ ಅವಿಭಾಜ್ಯ ಸಂಖ್ಯೆಯಲ್ಲಿ 2ಕ್ಕಿಂತ ಹೆಚ್ಚು ಅಪವರ್ತನ ಇರ್ತಾವೆ. ಅದಕ್ಕಿದು 1 ಅನ್ನೋ ಸಂಖ್ಯೆ ಭಾಜ್ಯ ಸಂಖ್ಯೆಯೂ ಅಲ್ಲ, ಅವಿಭಾಜ್ಯ ಸಂಖ್ಯೆಯೂ ಅಲ್ಲ. ನೆಕ್ಸ್ಟ್ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ 2 ಆಯಿತು. ಇನ್ನು ಅತಿ ದೊಡ್ಡ 1 ಅಂಕಿಯ ದೊಡ್ಡ ಅವಿಭಾಜ್ಯ ಸಂಖ್ಯೆ, ದೊಡ್ಡ ಅವಿಭಾಜ್ಯ ಸಂಖ್ಯೆ 2 ಆಯಿತು. ಇನ್ನು ಅತಿ ದೊಡ್ಡ 1 ಅಂಕಿಯ ದೊಡ್ಡ ಅವಿಭಾಜ್ಯ ಸಂಖ್ಯೆ, ದೊಡ್ಡ ಅವಿಭಾಜ್ಯ ಸಂಖ್ಯೆ 7. ನೋಡ್ರಿ ನೆಕ್ಸ್ಟ್ ಯಾವ್ದು ಬರ್ತೈತ್ರಿ, 11 ಬರ್ತೈತಿ. ಅದಕ್ಕೆ 7 ದೊಡ್ಡದಾಗುತ್ತೆ. ನೆಕ್ಸ್ಟ್ ಹಂಗಾದ್ರೆ 11 2 ಅಂಕಿಯ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ, 2 ಅಂಕಿಯ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ, ಅವಿಭಾಜ್ಯ ಸಂಖ್ಯೆ 11. ಹಾಗಾದ್ರೆ 2 ಅಂಕಿಯ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ 97. ಸಮ ಅವಿಭಾಜ್ಯ ಸಂಖ್ಯೆ ಇರುವುದು 2 ಮಾತ್ರ. ಉಳಿದವು ಎಲ್ಲ ಸಂಖ್ಯೆಗಳು ಬೆಸ ಸಂಖ್ಯೆಗಳದಾವು. ಅವಿಭಾಜ್ಯ ಸಂಖ್ಯೆಗಳಲ್ಲಿ ಏಕೈಕ ಸಮ ಅವಿಭಾಜ್ಯ ಸಂಖ್ಯೆ ಅಂದರೆ 2. ಇದನ್ನು ಬಿಟ್ಟರೆ ಉಳಿದಿದ್ದೆಲ್ಲವೂ ಬೆಸ ಸಂಖ್ಯೆಗಳು ಅದಾವ. ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳಲ್ಲಿ ಇನ್ನಷ್ಟು ವಿಧಗಳು ಬರ್ತಾವೆ. ಜೋಡಿ ಅವಿಭಾಜ್ಯ ಸಂಖ್ಯೆಗಳು, ಜೋಡಿ ಅವಿಭಾಜ್ಯ ಸಂಖ್ಯೆಗಳು, ಇದಕ್ಕೆ ಇಂಗ್ಲೀಷ್ನಾಗೆ ಟ್ವಿನ್ ಪ್ರೈಮ್ ನಂಬರ್ಸ್ ಅಂತ ಕರೀತಾರೆ. ಟ್ವಿನ್ ಪ್ರೈಮ್ ನಂಬರ್ಸ್. ಹಿಂಗಂದ್ರೆ ಏನ್ರಿ ಇದು, 2 ಸಂಖ್ಯೆಗಳಂದ್ರೆ ಅವಿಭಾಜ್ಯ ಸಂಖ್ಯೆಗಳ ನಡುವೆ ಒಂದು ಭಾಜ್ಯ ಸಂಖ್ಯೆ ಹೊಂದಿದ್ದರೆ ಆ ಜೋಡಿಯನ್ನು ಅವಿಭಾಜ್ಯ ಜೋಡಿ ಅಂತ ಕರೀತಾರೆ. ಜೋಡಿ ಅವಿಭಾಜ್ಯ ಸಂಖ್ಯೆ. ಉದಾಹರಣೆ 3, 5 ನೋಡ್ರಿ, 3ರ ನಡುವೆ ಒಂದು ಭಾಜ್ಯ ಸಂಖ್ಯೆ ಐತೆ 4. ನೆಕ್ಸ್ಟು 5 ಮತ್ತು 7 ನೋಡ್ರಿ, 6 ಅನ್ನೋದು ಒಂದು ಗ್ಯಾಪ್ ಐತಿ. ನೆಕ್ಸ್ಟ್ 11, 13. ನೆಕ್ಸ್ಟ್ 17, 19. ನೆಕ್ಸ್ಟ್ 29, 31. ನೆಕ್ಸ್ಟು 39 ಬರಲ್ಲ, 41, 43. ನೆಕ್ಸ್ಟು 59, 61. ನೆಕ್ಸ್ಟು 71, 73. ಇವು ಜೋಡಿ ಅವಿಭಾಜ್ಯ ಸಂಖ್ಯೆಗಳು. ಅಂದರೆ ನಡುವೆ ಭಾಜ್ಯ ಸಂಖ್ಯೆ ಒಂದು ಇರ್ತೈತಿ. ಇದು ಭಾಳ ಇಂಪಾರ್ಟೆಂಟ್ ಇರುವಂಥದ್ದು. ಸಹ ಅವಿಭಾಜ್ಯ ಸಂಖ್ಯೆಗಳು.
ಸಹ ಅವಿಭಾಜ್ಯ ಸಂಖ್ಯೆಗಳು. ಕೋ ಪ್ರೈಮ್ ನಂಬರ್ಸ್. ಕೋ ಪ್ರೈಮ್ ನಂಬರ್ಸ್ ಇದು ನೋಡೋಣ್ರಿ. ಈಗ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರೀತಾರೆ ನೋಡ್ರಿ. ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಯಾವುದಕ್ಕೆ ಕರಿತೀವಪ್ಪ ಅಂದರೆ, ಎರಡು ಸಂಖ್ಯೆಗಳ ಅಪವರ್ತನಗಳು, ಎರಡು ಸಂಖ್ಯೆಗಳ ಅಪವರ್ತನಗಳು ಅವುಗಳಲ್ಲಿಯ ಸಾಮಾನ್ಯ ಅಪವರ್ತನ ಒಂದೇ ಆಗಿದ್ದರೆ ಆ ಸಂಖ್ಯೆಯ ಜೋಡಿಗಳನ್ನು ಸಹ ಅವಿಭಾಜ್ಯಗಳು ಅಂತ ಕರೀತಾರೆ. ಉದಾಹರಣೆ ನಿಮಗೆ ಇಲ್ಲಿ ನೋಡೋಣ್ರಿ. 4 ಮತ್ತು 9, 4ರ ಅಪವರ್ತನಗಳು ಬರಿತೀನಿ. ಈಗ 4ರ ಅಪವರ್ತನಗಳು ಯಾವುದಾವ್ರಿ? 1 2 4. 9ರ ಅಪವರ್ತನಗಳು 1 3 9. ನೋಡ್ರಿ, ಇಲ್ಲಿ ಸಾಮಾನ್ಯ ಅಪವರ್ತನ ಎರಡೂ ಕಡೆ ಇರುವಂಥ ಯಾವುದೇ ಸಂಖ್ಯೆ ತಗೊಂಡ್ರು ಒಂದು ಅಪವರ್ತನ ಒಂದು, ಯಾವುದೇ ಸಂಖ್ಯೆಯ ಅಪವರ್ತನ ಒಂದಂತೂ ಇದ್ದೇ ಇರ್ತೈತಿ, ಒಂದು ಅನ್ನೋದು ಇದ್ದೇ ಇರ್ತೈತಿ. ಈ ಒಂದು ಎರಡು ಸಂಖ್ಯೆಗಳಲ್ಲಿ ಒಂದು ಮಾತ್ರ ಸಾಮಾನ್ಯ ಇದ್ದು, ಸಾಮಾನ್ಯ ಅಪವರ್ತನ ಯಾವುದು ಇದ್ರೊಳಗೆ? ಅಂದರೆ ಎರಡು ಕಡೆ ಇದ್ದಂಥದ್ದು ಅಪವರ್ತನ ಒಂದು. ಇವುಗಳನ್ನ ಬಿಟ್ಟು ನೋಡ್ರಿ, ಸಾಮಾನ್ಯ ಅಪವರ್ತನ ಇಲ್ಲಿ 2 4 ಐತಿ. 4ರ ಅಪವರ್ತನದಲ್ಲಿ 9ರ ಅಪವರ್ತನದಲ್ಲಿ 3 9 ಐತಿ. ಹಾಗಾದ್ರೆ ಇದ್ರಾಗಿನೂ ಇದ್ರಾಗಿಲ್ಲ, ಇದ್ರಾಗಿಲ್ಲ. ಹಾಗಾದ್ರೆ ಸಾಮಾನ್ಯ ಅಪವರ್ತನ ಯಾವ ಸಂಖ್ಯಾ ಜೋಡಿಯ ಸಾಮಾನ್ಯ ಅಪವರ್ತನ ಒಂದೇ ಒಂದು ಮಾತ್ರ ಆಗಿತ್ತಂದ್ರೆ ಅಂಥ ಸಂಖ್ಯೆಗಳು ಸಹ ಅವಿಭಾಜ್ಯ ಸಂಖ್ಯೆಗಳು. ಇದು ಸಹ ಅವಿಭಾಜ್ಯ ಸಂಖ್ಯೆ. ಹಾಗಾದ್ರೆ ಇಲ್ಲಿ ನೋಡ್ರಿ, ಇದು ಸಹ ಅವಿಭಾಜ್ಯಗಳು ಅಂತ ಕರಿತೀರಿ. ಇಲ್ಲಿ ಒಂದು ನಾವು ತಿಳ್ಕೊಬೇಕಾಗಿದ್ದು, ಇವು 4 ಮತ್ತು 9 ನೀವು ತಗೊಂಡ್ರಂದ್ರೆ ಇವು ಅವಿಭಾಜ್ಯ ಸಂಖ್ಯೆಗಳಲ್ಲ, ಭಾಜ್ಯ ಸಂಖ್ಯೆಗಳದಾವ. ಯಾಕೆ ಹೇಳ್ರಿ? ಇದರ ಅಪವರ್ತನಗಳು 3 ಅದಾವ, ಇದರ ಅಪವರ್ತನ 3 ಅದಾವ, ಭಾಜ್ಯ ಸಂಖ್ಯೆಗಳದಾವ. ಆದ್ರೆ ಅವಿಭಾಜ್ಯ ಸಂಖ್ಯೆಗಳಲ್ಲ, ಆದ್ರೆ ಸಹ ಅವಿಭಾಜ್ಯ ಸಂಖ್ಯೆಗಳು. ಸಹ ಅವಿಭಾಜ್ಯ ಯಾಕೆ ಕರಿತೀವಿ ಅಂದರೆ, ಸಾಮಾನ್ಯ ಅಪವರ್ತನ ಒಂದು ಮಾತ್ರ ಐತೆ ಎರಡು ಕಡೆ, ಇದಕ್ಕೆ ಸಹ ಅವಿಭಾಜ್ಯ ಕೋ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಸಾಮಾನ್ಯ ಅಪವರ್ತನ ಒಂದೇ ಒಂದು ಇರ್ತೈತಿ, ಉಳಿದ ಅಪವರ್ತನಗಳು ಬೇರೆ ಬೇರೆ ಇರ್ತಾವೆ. ಇಷ್ಟು ಈ ಇದರಲ್ಲಿ ನಾವು ತಿಳ್ಕೊಬೋದು. ಇಲ್ಲಿ ಉದಾಹರಣೆಗಳು ಸಾಕಷ್ಟು ಕೊಡ್ಬೋದು. ಹಾಗಾದ್ರೆ ಇಲ್ಲಿ ಇನ್ನೊಂದು ಸಮಸ್ಯೆ ಬರ್ಬೋದು ನಿಮಗೆ. ಸಹ ಅವಿಭಾಜ್ಯ ಸಂಖ್ಯೆಗಳು ಸಹ ಅವಿಭಾಜ್ಯ ಸಂಖ್ಯೆಗಳು ಆಗಿರ್ತಾವೇನು ಅಂತ ಕೇಳಿದ್ರೆ ಅದು ಸರಿ ಅಂತ ಹೇಳ್ಬೋದು. ನೀವು 7 5 ಸಾಮಾನ್ಯವಾದ 7 3 ತಗೋರಿ, ಯಾವ್ದಾರು ತಗೋರಿ. ಅವಿಭಾಜ್ಯ ಇದರ ಅಪವರ್ತನ ಯಾವ ಬರೀತೀರಿ? 1 7 ಬರೀತೀರಿ. ಇದರದ ಅಪವರ್ತನ 1 3. 7ರ ಅಪವರ್ತನ 1 7, 3ರ ಅಪವರ್ತನ 1 3. ಸಾಮಾನ್ಯ ಅಪವರ್ತನ ಯಾವ್ದೈತ್ರಿ? 1 ಐತಿ. ಹಾಗಾದ್ರೆ ಇವು ಸಹಿತ ಸಹ ಅವಿಭಾಜ್ಯಗಳು. 7 3 ಈ ಜೋಡಿ ಸಹ ಅವಿಭಾಜ್ಯ ಜೋಡಿ ಅಂತ ನಾವು ಹೇಳ್ತೀವಿ. ಇವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿಮಗೆ ಈ ರೀತಿ ಇದರಾಗಿನ ಪ್ರಶ್ನೆಗಳು ಕೇಳ್ತಾರೆ. ಯಾವ ರೀತಿ ಕೇಳ್ಬೋದು? ಒಂದು ಸಹ ಅವಿಭಾಜ್ಯ ಸಂಖ್ಯೆಗಳ ಗುಂಪನ್ನು ಕೊಟ್ಟು 3 ಬೇರೆ ಬೇರೆ ಕೊಟ್ಟಾಗ ಗುರುತಿಸ್ರಿ ಅಂತ ಹೇಳ್ಬೋದು. ಅಥವಾ 3 ಸಹ ಅವಿಭಾಜ್ಯಗಳು ಕೊಟ್ಟು 1 ಬೇರೆ ಬೇರೆ ಕೊಟ್ಟು ಆ ರೀತಿಯೂ ಪ್ರಶ್ನೆಗಳನ್ನ ಕೇಳ್ಬೋದು. ಇದು ಸಹ ಅವಿಭಾಜ್ಯಗಳಲ್ಲಿ ನಾವು ಗುರುತಿಸಕ್ಕೆ ನಮಗೆ ಬರಬೇಕು. ಮುಂದಿನ ಇನ್ನೊಂದು ವಿಷಯ ಅವಿಭಾಜ್ಯ ತ್ರಿವಳಿ, ಪ್ರೈಮ್ ಟ್ರಿಪ್ಲೆಟ್. ನೆಕ್ಸ್ಟು ಅವಿಭಾಜ್ಯ ತ್ರಿವಳಿ. ಅವಿಭಾಜ್ಯ ತ್ರಿವಳಿ ಸಂಖ್ಯೆಗಳು ಅಂದ್ರೆ ನೋಡ್ರಿ, ಅವಿಭಾಜ್ಯ ತ್ರಿವಳಿ ಅವಿಭಾಜ್ಯ ತ್ರಿವಳಿ ಪ್ರೈಮ್ ಟ್ರಿಪ್ಲೆಟ್. ಅಂದ್ರೆ ತ್ರಿವಳಿ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ, ಶಬ್ದ ನೋಡಿಕೊಳ್ಳೆ 3 ಅವಿಭಾಜ್ಯ ಸಂಖ್ಯೆಗಳು ಇರ್ತಾವೆ. ಇಲ್ಲೊಂದು ನಿಮಗೆ ಕ್ಲಿಯರಿಟಿ ಇರಬೇಕಾಗಿದ್ದು, ನಡುವೆ 2 ಅವಿಭಾಜ್ಯ ಸಂಖ್ಯೆ,
ಅವಿಭಾಜ್ಯ ಸಂಖ್ಯೆಗಳ ನಡುವೆ 2 ಭಾಜ್ಯ ಸಂಖ್ಯೆಗಳು ಇರಬೇಕು. ಉದಾಹರಣೆ ಇದು ಒಂದೇ ಇರುವುದು. ಉದಾಹರಣೆ ನೋಡ್ರಿ 5 7 3 5 7. ಉದಾಹರಣೆ 3 5 7. ನೋಡಿ ಇವುಗಳ ನಡುವೆ 4 ಐತಿ, ಇಲ್ಲಿ 6 ಐತಿ. 2 ಸಂಖ್ಯೆಗಳು ಅದಾವು. 3 5 7 ಇದನ್ನ ಅವಿಭಾಜ್ಯ ತ್ರಿವಳಿ ಅಂತ ಕರಿತೀರಿ. ಈ ಸಂಖ್ಯೆಗಳ ನಡುವೆ ಭಾಜ್ಯ ಸಂಖ್ಯೆಗಳು 2 ಅದಾವು. ಅದಕ್ಕಿದು ಅವಿಭಾಜ್ಯ ತ್ರಿವಳಿ ಅಂತ, ಪ್ರೈಮ್ ಟ್ರಿಪ್ಲೆಟ್ ಅಂತ ಕರಿತೀರಿ. ಇರುವುದು ಇದು ಒಂದೇ ಸಂಖ್ಯೆ, ಯಾವ ಸಂಖ್ಯೆಗಳು ಈ ರೀತಿ ಇಲ್ಲ. ಅದಕ್ಕೆ 3 5 7 ಅಂತ ಕರಿತೀವಿ. ಇದು ಪ್ರೈಮ್ ಟ್ರಿಪ್ಲೆಟ್ ನಂಬರ್ ಅಂತ ಕರಿತೀವಿ. ಇನ್ನು ಇನ್ನೊಂದು ಐತಿ ಲಾಸ್ಟ್, ಅನುಕ್ರಮ ಅವಿಭಾಜ್ಯ ಸಂಖ್ಯೆಗಳು. ಅನುಕ್ರಮ ಅವಿಭಾಜ್ಯ ಸಂಖ್ಯೆಗಳು. ಅನುಕ್ರಮ ಅವಿಭಾಜ್ಯ ಸಂಖ್ಯೆಗಳು. ಇದಕ್ಕೇನಂತಾರ್ರಿ? ಸೀರಿಯಲ್ ಪ್ರೈಮ್ ನಂಬರ್ಸ್. ಸೀರಿಯಲ್ ಪ್ರೈಮ್ ನಂಬರ್ಸ್. ಸೀರಿಯಲ್ ಪ್ರೈಮ್ ನಂಬರ್ಸ್ ನೋಡ್ರಿ. ಹಿಂಗಾದ್ರೆ ಏನು ನೋಡ್ರಿ, ಅನುಕ್ರಮ ನಡುವೆ ಯಾವುದೇ ಭಾಜ್ಯ ಸಂಖ್ಯೆ ಇರುವುದಿಲ್ಲ. ಕಂಟಿನ್ಯೂಸ್ ಆಗಿ ನಂಬರ್ಗಳು ಅವು ಅವಿಭಾಜ್ಯ ಸಂಖ್ಯೆಗಳಾಗಿದ್ವು ಅಂದ್ರೆ ಅವಕ್ಕೆ ಅನುಕ್ರಮ ಅವಿಭಾಜ್ಯ. ಇನ್ನು ಹೆಸರೇ ಹೇಳುವಂಗೆ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಹಾಗಾದ್ರೆ 2 3 ಇಲ್ಲಿ ಸಹಿತ ಇದು ಒಂದೇ ಒಂದು ಉದಾಹರಣೆ ಐತಿ. ಉದಾಹರಣೆ ಇದು ಒಂದು ಮಾತ್ರ, ಇದೇ ಸಂಖ್ಯೆ. ಅನುಕ್ರಮ ಅವಿಭಾಜ್ಯ ಸಂಖ್ಯೆಗಳ ಗುಂಪು ಯಾವುದು ಅಂತ ಕೇಳಿದ್ರೆ 2 3 ಅಂತ ಹೇಳಬೇಕು. ಇನ್ನು ಅವಿಭಾಜ್ಯ ತ್ರಿವಳಿಯ ಗುಂಪು ಯಾವುದು ಅಂತ ಕೇಳಿದ್ರೆ 3 5 7 ಅಂತ ಹೇಳಬೇಕು. ಇಷ್ಟು ನಿಮಗಿಲ್ಲೇ ಬೇಸಿಕ್ಕಾಗಿ ಅವಿಭಾಜ್ಯ ಸಂಖ್ಯೆಗಳಲ್ಲಿ ನಿಮಗೆ ತಿಳಿಸ್ಕೊಟ್ಟೇನೆ. ಇನ್ನಷ್ಟು ಉದಾಹರಣೆಗಳ ಮೂಲಕ ಮುಂದಿನ ವಿಡಿಯೋದಲ್ಲಿ ಅವಿಭಾಜ್ಯ ಸಂಖ್ಯೆಗಳನ್ನ ಸುಲಭವಾಗಿ ಯಾವ ರೀತಿ ಗುರುತಿಸಬೇಕು ಅನ್ನೋದನ್ನು ನೋಡೋಣ. ಮತ್ತು ಅವಿಭಾಜ್ಯ ಸಂಖ್ಯೆಗಳ ಮ್ಯಾಗ ಯಾವ ರೀತಿ ಪ್ರಶ್ನೆಗಳು ಬಂದಿರ್ತಾವ, ಈ ಕಾನ್ಸೆಪ್ಟನ್ನು ಇಟ್ಕೊಂಡು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ.